ದೆಹಲಿಯಲ್ಲಿ ಕ್ಷಣ ಕ್ಷಣಕ್ಕೂ ಏರಿಳಿತ ಕಂಡು ಬರ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ 9ನೇ ಸುತ್ತಿನಲ್ಲೂ ಕೂಡ ಹಿನ್ನಡೆಯನ್ನೇ ಉಳಿಸಿಕೊಂಡಿರೋದು. ಮುಂದೆ ಹೋಗ್ತಾನೆ ಇಲ್ಲ ಅರವಿಂದ್ ಕೇಜ್ರಿವಾಲ್. ಆಪ್ ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಅಂದ್ರೆ ಎಎಪಿ ಪಕ್ಷ ಅನ್ನೋದು. ಬಟ್ ಈಗ ಅರವಿಂದ್ ಕೇಜ್ರಿವಾಲ್ ಅವರೇ ಹಿನ್ನಡೆಯನ್ನ ಹಾಗೆ ಉಳಿಸಿಕೊಂಡಿರೋದು. ಮುಂದೆ ಹೋಗ್ತಾನೆ ಇಲ್ಲ. ದೆಹಲಿಯಲ್ಲೂ ಕೂಡ ಮುಗಿತು ಕೇಜ್ರಿವಾಲ್ ಕ್ರೇಜ್. ಬಿಜೆಪಿ ಸುನಾಮಿಗೆ ನಲುಗ್ ಹೋಗ್ತಾ ಇದೆ ಆಮ್ ಆದ್ಮಿ ಪಾರ್ಟಿ. ಬಿಜೆಪಿ ಅಭ್ಯರ್ಥಿ ಪರ್ವೇಶ್ ವರ್ಮಾ ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡು ಹೋಗ್ತಾ ಇದ್ದಾರೆ. ದೆಹಲಿ ಹಾಲಿ ಸಿಎಂ ಅತಿಶಿ ಸಿಂಗ್ಗೂ ಕೂಡ ಹಿನ್ನಡೆ ಉಂಟಾಗ್ತಾ ಇದೆ. ಎಷ್ಟೇ ಹಿನ್ನಡೆ ಬಂದ್ರು, ಎಷ್ಟೇ ಸುತ್ತುಗಳ ಬಗ್ಗೆ ಮಾತನಾಡ್ತಾ ಇದ್ರು ಕೂಡ ಅತಿಶಿ ಅವರು ನಾನು ಗೆಲ್ತೀನಿ, ನಮ್ಮ ಪಕ್ಷನೂ ಗೆಲ್ಲುತ್ತೆ ಅನ್ನುವಂತ ಆತ್ಮವಿಶ್ವಾಸದ ಮಾತುಗಳನ್ನ ಆಡ್ತಿದ್ದಾರೆ. ಬಟ್ ಹಾಗಿದ್ರು ಕೂಡ ಎಷ್ಟೇ ಸುತ್ತುಗಳ ಎಣಿಕೆ ಆಗ್ತಾ ಇದ್ರು ಈಗ 9ನೇ ಸುತ್ತಿನಲ್ಲೂ ಕೂಡ ಹಿನ್ನಡೆ ಹಾಗೇ ಇದೆ. ಅತಿಶಿ ಸಿಂಗ್ ಅವರು ಈಗ ಅಲ್ಲಿ ಮುಖ್ಯಮಂತ್ರಿ ದೆಹಲಿಯಲ್ಲಿ. ಹಾಗಿದ್ರು ಕೂಡ ಅವರಿಗೆ ಹಾಗೆ ಹಿನ್ನಡೆ ಇದೆ. ಅವರ ವಿರೋಧಿಗಳ ಅಥವಾ ಅವರ ಎದುರುಗಡೆ ಇರುವಂತಹ ಏನಿದ್ದಾರೆ ಅವ್ರ ಮುನ್ನಡೆಯನ್ನ ಕಾದ್ಕೊಂಡು ಹೋಗ್ತಾ ಇದ್ದಾರೆ. ಪರ್ವೇಶ್ ಇರ್ಬೋದು, ಅದೇ ರೀತಿಯಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಹಿನ್ನಡೆ ಸಾಧಿಸ್ಕೊಂಡು ಹೋಗ್ತಿದ್ದಾರೆ. ಹೀಗಾಗಿ ಆಪ್ ಏನಾದ್ರೂ ನೆಲ ಕಚ್ಚುತ್ತಾ ದೆಹಲಿಯಲ್ಲಿ 27 ವರ್ಷಗಳ ನೋಡಿ, ಗ್ಯಾರಂಟಿಗಳು ಎಲ್ಲವೂ ಕೂಡ ತಾತ್ಕಾಲಿಕ. ಇವತ್ತು ರಾಜ್ಯದಲ್ಲೇ ನೋಡ್ತಾ ಇದ್ದೀರಿ, ಮೈಕ್ರೋ ಫೈನಾನ್ಸ್ ಇಂದ ಯಾವ ರೀತಿ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ನೋಡ್ತಾ ಇದ್ದೀರಿ. ರಾಜ್ಯದ ಪರಿಸ್ಥಿತಿ ಏನಾಗಿದೆ ನೋಡಿದ್ದೀರಿ. ಈ ಗ್ಯಾರಂಟಿಗಳು ಎಲ್ಲವೂ ಕೂಡ ತಾತ್ಕಾಲಿಕ. ಈ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಇವತ್ತು ಪ್ರಬುದ್ಧ ಮತದಾರರು ಅರ್ಥ ಮಾಡಿಕೊಂಡಿದ್ದಾರೆ. ತಾತ್ಕಾಲಿಕ ಗ್ಯಾರಂಟಿಗಿಂತ ದೃಢ ನಾಯಕತ್ವ ಕೊಡ್ತಕ್ಕಂಥ ನರೇಂದ್ರ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಸಾಧ್ಯ ಅನ್ನೋದನ್ನ ದೆಹಲಿಯ ಮತದಾರರು ಮತ್ತೊಮ್ಮೆ ರುಜುವಾತು ಮಾಡಿದ್ದಾರೆ. ಧನ್ಯವಾದ. ಡಿಕೆ ಗ್ಯಾರಂಟಿ ಟುಸ್ ಪಟಾಕಿ ಆಗಿದೆ. ಅಲ್ಲಿ ನಾನು ಗ್ಯಾರಂಟಿಯ ಚಾಂಪಿಯನ್ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್ ಅವರು. ಅಂಬಾಸಿಡರ್ ಯಾವ ದೇಶಕ್ಕೆ ಹೋತಾರೆ ಗೊತ್ತಿಲ್ಲ. ಡಿಕೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಅವರು. ಆ ಬ್ರ್ಯಾಂಡ್ ಅಂಬಾಸಿಡರ್ ಕತೆ ಡೆಲ್ಲಿಯಲ್ಲಿ ಕೇಜ್ರಿವಾಲ್ನೇ ಗೆಲ್ಸಕ್ಕಾಗಿಲ್ಲ ಅವ್ರ ಕೈಲಿ. ಕೇಜ್ರಿವಾಲ್ನೇ ಗೆಲ್ಸಕ ಆ ಸ್ಥಿತಿ. ಕರ್ನಾಟಕದ ಗ್ಯಾರಂಟಿ ಪಾಡು ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ದಾರಿದೀಪ ಹೇಳ್ತಾರೆ. ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ. ನಾರಾಯಣ ಸ್ವಾಮಿ ಉತ್ಸಾಹ ಬಂದಿದ್ದಕ್ಕೆಲ್ಲ ರಸ್ತೆ ಬಂದಿವಲ್ಲ ಒಟ್ಟಿಗೆ. ಭ್ರಷ್ಟಾಚಾರದ ವಿರುದ್ಧವಾಗಿ ನಮ್ಮ ಹೋರಾಟ ಇದೆ ಅಂತೇಳಿ ಕೇಜ್ರಿವಾಲ್ ರವರು ಏನು ಹೋರಾಟವನ್ನು ನಡೆಸಿ ಅಧಿಕಾರ ಗಿಟ್ಟಿಸಿದ್ರು, ಇವತ್ತು ಅವರೇ ನೋಡಿ, ಈಗಾಗಲೇ ದೆಹಲಿಯ ಇವತ್ತು ಫಲಿತಾಂಶ ಪ್ರಕಟವಾಗ್ತಾ ಇದೆ. ಅದರಲ್ಲೂ ಕೂಡ ಒಂದೊಂದು ಸುತ್ತಿನಲ್ಲೂ ಕೂಡ ಕ್ಷಣ ಕ್ಷಣಕ್ಕೂ ಏರಿಳಿತ ಕಂಡು ಬರ್ತಾ ಇದೆ. ಅಂದರೆ ಬಿಜೆಪಿ ಎಲ್ಲ ರಾಜ್ಯಗಳಲ್ಲೂ ತಾನು ಅಧಿಕಾರ ಸಾಧಿಸಬೇಕು ಅನ್ನುವಂಥ ಕಾರಣಕ್ಕೆ ಪ್ರಧಾನಿಯವರ ಫೇಸನ್ನೇ ಇಟ್ಕೊಂಡು ಎಲ್ಲ ಕಡೆ ಕೂಡ ಚುನಾವಣೆ ಪ್ರಚಾರ ಮಾಡ್ತಾ ಇದ್ರು. ಬಟ್ ದೆಹಲಿ ಅಂತ ಬಂದಾಗ ಇಡೀ ದೇಶದ ರಾಜಧಾನಿ ಆಗಿದ್ರು ಕೂಡ ದೆಹಲಿಯಲ್ಲಿ ಗೆಲ್ಲೋದಕ್ಕಾಗ್ತಾ ಇರಲಿಲ್ಲ ಬಿಜೆಪಿಗೆ. ಅಲ್ಲಿ ಆಪ್ ಎಎಪಿ ಪಕ್ಷ ಏನಿದೆ ಅದೇ ಒಂದು ರೀತಿಯಾಗಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡ್ಕೊಂಡು ಬಿಟ್ಟಿತ್ತು. ಈ ಬಾರಿನೂ ಮತದಾರರು ಏನಾದರೂ ಕೇಜ್ರಿವಾಲ್ ಅವರ ಕಡೆನೇ ಒಲವನ್ನ ತೋರಿಸ್ತಾರಾ ಅನ್ನುವಂಥ ಪ್ರಶ್ನೆ ಇದ್ದೇ ಇತ್ತು. ಬಟ್ ಅದಕ್ಕೆ ಈಗ ಒಂದಷ್ಟು ಎಕ್ಸಿಟ್ ಪೋಲ್ಗಳ ಸಮೀಕ್ಷೆಗಳಿಗೂ ಕೂಡ ಇಲ್ಲಿ ಬರ್ತಾ ಇರುವಂಥ ಒಂದೊಂದು ಸುತ್ತಿನ ಎಣಿಕೆಗೂ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸಮೀಕ್ಷೆಗಳು ಒಂದು ರೀತಿಯಾಗಿ ಸಾಮೀಪ್ಯವಾಗಿದ್ದಾವೆ. ಅಂದರೆ ಸಾಮ್ಯತೆಯೇ ಕಂಡು ಬರ್ತಾ ಇದೆ ಅನ್ನೋ ರೀತಿಯಾಗಿ ಇದೆ. ಯಾಕೆಂದರೆ ಅಲ್ಲಿ 10 ಸಮೀಕ್ಷೆಗಳಲ್ಲಿ 8 ಸಮೀಕ್ಷೆಗಳು ಹೇಳ್ತಾ ಇದ್ವು ಬಿಜೆಪಿ ಈ ಬಾರಿ ದೆಹಲಿಯ ಗದ್ದುಗೆ ಏರುತ್ತೆ ಅಂತ. 2 ಸಮೀಕ್ಷೆಗಳು ಮಾತ್ರ ಆಪ್ ಗೆಲ್ಲಬಹುದು ಅನ್ನುವಂಥ ಒಂದಷ್ಟು ಭರವಸೆಯನ್ನು ಕೊಟ್ಟಿದ್ವು. ಬಟ್ ಈಗ ಅದೇ ರೀತಿಯಾಗಿ ಆಗಿ ಹೋಗುತ್ತಾ ಅಂತ. ಯಾಕೆಂದರೆ ಈ ಬಿಜೆಪಿ ಎಲ್ಲೆಲ್ಲಿ ಜಾಟ್ ಸಮುದಾಯ ಪ್ರಾಬಲ್ಯವುಳ್ಳಂಥ ಕ್ಷೇತ್ರಗಳಿದ್ದಾವೋ ಅಲ್ಲೆಲ್ಲ ಕಡೆ ಕೂಡ ಅದ್ಧೂರಿಯಾಗಿ ಗೆಲುವು ಸಾಧಿಸುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಜಾಟ್ ಸಮುದಾಯ ಈ ಹಿಂದಿನ ಚುನಾವಣೆಯಲ್ಲಿ ಆಪ್ ಪಕ್ಷವನ್ನು ಕೈ ಹಿಡಿದಿತ್ತು. ಆದರೆ ಈಗ ಈ ಚುನಾವಣೆಯಲ್ಲಿ ಬಿಜೆಪಿ ಕೈ ಹಿಡಿಯುವಂಥ ಸಾಧ್ಯತೆಗಳೇ ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ. ಅದರಲ್ಲೂ ಕೂಡ ಈ ಕೇಂದ್ರ ಬಜೆಟ್ ಸಂದರ್ಭದಲ್ಲಿ ನೋಡಿದಾಗ ಮಧ್ಯಮ ವರ್ಗಕ್ಕೆ ಒಂದಷ್ಟು ಟ್ಯಾಕ್ಸ್ ಕನ್ಸೆಷನ್ ಸಿಕ್ತು. ಕೆಲವೊಂದು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗಲೂ ಕೂಡ ಆ ರೀತಿ ಜನರೀಗ ಒಲವು ತೋರಿಸೋದಕ್ಕೆ ಬಿಜೆಪಿ ಕಡೆಗೆ ಹೋಗ್ತಾ ಇದ್ದಾರಾ ಅನ್ನುವಂಥ ಒಂದಷ್ಟು ಬೆಳವಣಿಗೆಗಳು ಕಂಡು ಬರ್ತಾ ಇದೆ. ಇಲ್ಲಿವರೆಗೂ ಕೂಡ ದೆಹಲಿಯಲ್ಲಿ ಆಪ್ ಅಧಿಕಾರ ನಡೀತಾ ಇತ್ತು. ಆಪ್ ಅಧಿಕಾರಕ್ಕೆ ಬಂದಿದ್ದೆ, ಪಕ್ಷವನ್ನು ಕಟ್ಕೊಂಡಿದ್ದೆ, ಎಲ್ಲ ಭ್ರಷ್ಟಾಚಾರವನ್ನು ಕೂಡ ಗುಡಿಸ್ತೀವಿ ನಾವು ಅಂತೇಳಿ ಪೊರಕೆ ಸಿಂಬಲ್ ಹಿಡ್ಕೊಂಡು ಬಂದಿದ್ರು. ಬಟ್ ಈಗ ಸ್ವತಃ